ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿಮಗೆ ನೆನಪಿದ್ರೆ ಕೆಲವು ವರ್ಷಗಳ ಹಿಂದೆ ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ರೈತರು ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ರು. ಯಾಕೆಂದ್ರೆ ಮೋದಿ ಸರ್ಕಾರ ರೈತರ ಕತ್ತು ಹಿಸುಕುವಂತಹ ಕಾಯ್ದೆಗಳನ್ನು ಜಾರಿ ಮಾಡಿತ್ತು. ಬಂಡವಾಳಶಾಹಿಗಳ ಕೈಗೆ ರೈತರ ಜೀವನವನ್ನೇ ಕೊಟ್ಟು ಬಿಡಬೇಕು, ಅವರ ಗುಲಾಮರನ್ನಾಗಿ ಮಾಡಿಬಿಡಬೇಕು, ರೈತರು ಯಾವತ್ತಿದ್ರೂ ಬಂಡವಾಳಶಾಹಿಗಳ ಗುಲಾಮರಾಗಿರಬೇಕು ಅನ್ನುವ ರೀತಿಯಲ್ಲಿ ಒಂದಷ್ಟು ಕಾಯ್ದೆಗಳನ್ನು ತಗೊಂಡ್ಬಂದಿದ್ರು ಮೋದಿ ಅವರು. ಅದರ ವಿರುದ್ಧ ರೈತ ಸಮುದಾಯ ಸಿಡಿದೆದ್ದಿತ್ತು. ಮತ್ತೆ ನ್ಯಾಷನಲ್ ಹೈವೇಗಳನ್ನೇ ಬ್ಲಾಕ್ ಮಾಡಿಕೊಂಡು ಎಲ್ಲವನ್ನು ಸಹ ಬ್ಲಾಕ್ ಮಾಡಿಕೊಂಡು ಪ್ರತಿಭಟನೆಗಳನ್ನು ನಡೆಸ್ತಾ ಇತ್ತು. ಸುಮಾರು 1 ವರ್ಷ ಅವರಲ್ಲೇ ಠಿಕಾಣಿ ಹೂಡಿ ಸಾವಿರದವರೆಗೆ ಜನ ಸತ್ತು ಹೋದರು ರೈತರ ಪ್ರತಿಭಟನೆಯಲ್ಲಿ. ಆ ಗಾಳಿ ಮಳೆ ಬಿಸಿಲು ಯಾವುದಕ್ಕೂ ಲೆಕ್ಕ ಮಾಡಲಿಲ್ಲ. ಅಂತಹ ಸಂದರ್ಭದಲ್ಲಿ ದುರಹಂಕಾರಿ ಕಂಗನಾ ರನಾತ್ ಇವತ್ತು MP ಆಗಿದ್ದಾರೆ. ಕೋಮುದ್ವೇಷದ ಮುದ್ದೆ. ಆ ಹೆಂಗಸು ಅವತ್ತು ಆ ರೈತ ಚಳುವಳಿಯ ಕುರಿತಾಗಿ, ರೈತರ ಕುರಿತಾಗಿ, ಅದರಲ್ಲೂ ವಿಶೇಷವಾಗಿ ಅಲ್ಲಿ ಬಂದಿದ್ದಂತಹ ಮಹಿಳೆಯರ ಕುರಿತಾಗಿ ತುಂಬಾ ತುಚ್ಛವಾಗಿ ಮಾತಾಡಿದ್ರು. ಅದಕ್ಕೂ ಮಿಗಿಲಾಗಿ ಒಬ್ಬರು ವೃದ್ಧೆ, ಬಹಳ ವಯಸ್ಸಾದಂತಹ ವೃದ್ಧೆ, ಆದರೂ ಸಹ ಮೋದಿಯ ಆ ಅಕ್ರಮ ಕಾನೂನುಗಳ ವಿರುದ್ಧ ಅಥವಾ ಕಾಯ್ದೆಗಳ ವಿರುದ್ಧ ಟೊಂಕ ಕಟ್ಟಿ ಪ್ರತಿಭಟನೆಗೆ ಭಾಗಿಯಾಗಿದ್ದಾಗ ಆ ವಯಸ್ಸಾದ ಮಹಿಳೆಯನ್ನ ಇವರೆಲ್ಲ 100 ರೂಪಾಯಿಗೆ ಬರುವ ಹೆಂಗಸರು ಅಂತ ಕರೆದು ಅವಮಾನಿಸುವ ಕೆಲಸವನ್ನ ಕಂಗನಾ ರನೌತ್ ಮಾಡಿದ್ರು. ಅವತ್ತು 100 ರೂಪಾಯಿಗೆ ಬರ್ತಾರೆ ಇಂಥವ್ರು. ಅದರ ಜೊತೆಗೆ ಇನ್ನೊಂದು ಸುಳ್ಳನ್ನು ಸಹ ಇದೇ ಕಂಗನಾ ರನೌತ್ ಬಿತ್ತಿದ್ರು. ಕಂಗನಾ ರನೌತ್ ಮಾತ್ರ ಅಲ್ಲ, ಇಡೀ ಬಿಜೆಪಿ IT ಸೆಲ್ ಬಿತ್ತಿತ್ತು. ಏನು, ಈ ಮಹಿಳೆ ಇದಾರಲ್ಲ ರೈತ ಪ್ರತಿಭಟನೆಯಲ್ಲಿ, ಈ ಮಹಿಳೆ ಅಥವಾ ಈ ವೃದ್ಧೆ ಈ ಹಿಂದೆ CAA NRC ಪ್ರತಿಭಟನೆಯಲ್ಲಿಯೂ ಸಹ ಭಾಗಿಯಾಗಿದ್ರು, ಇವರೆಲ್ಲ ಬಾಡಿಗೆಗೆ ಬರೋರು ಅಂತ ಹೇಳಿ ಬಿಲ್ಕಿಸ್ ದಾದಿ ಅನ್ನುವಂತಹ NRC CAA ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತಹ ಇನ್ನೊಂದು ಹಿರಿಯ ಮಹಿಳೆಯನ್ನ ಅವರು ಇವರೇ ಅಂತ ಒಂದು ದೊಡ್ಡ ಸುಳ್ಳನ್ನ ಬಿತ್ತಿದ್ರು. ಅದರ ಜೊತೆಗೆ ನಿಮಗೆ ಗೊತ್ತೇ ಇದೆ, ಇಡೀ ಬಿಜೆಪಿ, ಇಡೀ RSS, ಇಡೀ ಸಂಘ ಪರಿವಾರ, ಬಿಜೆಪಿ IT ಸೆಲ್ ಎಲ್ಲ ಹೇಳಿದ್ದು ಇವರೆಲ್ಲ ಖಾಲಿಸ್ತಾನಿ ಉಗ್ರರು, ಪಾಕಿಸ್ತಾನದ ಏಜೆಂಟ್ಗಳು, ಇವರು ರೈತರಲ್ಲ. ಏನೆಲ್ಲ ಸಾಧ್ಯ ಇದೆಯೋ ಅದೆಲ್ಲವನ್ನು ಸಹ ಈ ದೇಶದ ಅನ್ನದಾತನನ್ನ ಯಾವೆಲ್ಲ ರೀತಿಯಲ್ಲಿ ಸಹ ಅವಮಾನಿಸಬಹುದು, ಅವಹೇಳನ ಮಾಡಬಹುದು, ಎಲ್ಲವನ್ನು ಮಾಡಿದ್ರು ಮೋದಿ ಟೀಮ್, ಎಲ್ಲನೂ ಮಾಡಿದ್ರು. ಆದ್ರೆ ಇವರು ಜಗ್ಲಿಲ್ಲ, ಬಗ್ಲಿಲ್ಲ, ಪ್ರತಿಭಟನೆ ಮುಂದುವರಿಸಿದ್ರು. ಕೊನೆಗೆ ರೈತರದೇ ಮೇಲುಗೈ ಆಯ್ತು, ಅವರಿಗೆ ಜಯ ಸಿಕ್ತು. ನರೇಂದ್ರ ಮೋದಿ ಕೈ ಮುಗಿದು ಕ್ಷಮೆ ಕೇಳಿ ಆ ಕಾಯ್ದೆಗಳಿಂದ ಹಿಂದೆ ಸರಿಬೇಕು. ಲೈವ್ ಬಂದು ಕೈ ಮುಗಿದು ರೈತರಿಗೆ ತಪ್ಪಾಯ್ತು ನಂದು, ಕ್ಷಮಿಸಿ ಬಿಡಿ ಅಂತ ಹೇಳಿ ಅವುಗಳನ್ನು ವಾಪಸ್ ತಗೊಳ್ಕೊಳ್ಳಾಯ್ತು. ಆದರೆ ಈ ಕಂಗನಾ ರನೌತ್ ಅನ್ನುವಂತಹ ದ್ವೇಷದ ಮಹಿಳೆ ಇದ್ರಲ್ಲ, ಇವ್ರ ಮೇಲೆ ಕೇಸ್ ಬಿತ್ತು. ಆ ವೃದ್ಧೆ ಕೇಸ್ ಹಾಕಿದ್ರು, ನನ್ನ ಮಾನ ಹರಾಜಾಗಿದೆ, ಮಾನಹಾನಿಯಾಗಿದೆ ನನಗೆ, ನಾನು 100 ರೂಪಾಯಿಗೆ ಬರೋ ಹೆಂಗಸಂತೆ, ಬಾಡಿಗೆಗೆ ಬರೋ ಹೆಂಗಸಂತೆ. ಕಂಗನಾ ರನೌತ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಅದು ನಿನ್ನೆ ಒಂದು ಹಂತಕ್ಕೆ ವಿಚಾರಣೆಗೆ ಬಂದಿತ್ತು. ಕೋರ್ಟಲ್ಲಿ ನಿಂತ್ಕೊಂಡು ಕಂಗನಾ ರನೌತ್ ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ. ತಪ್ಪಾಯ್ತು ನಂದು, ಅಂತಹ ಮಾತುಗಳನ್ನು ಆಡಬಾರ್ದಾಗಿತ್ತು ನಾನು, ನನ್ನಿಂದ ತಪ್ಪಾಗಿದೆ. ಬಟಿಂಡಾ ಕೋರ್ಟಲ್ಲಿ, ಪಂಜಾಬಿನ ಬಟಿಂಡಾದಲ್ಲಿರುವಂತಹ ಕೋರ್ಟ್ನಲ್ಲಿ ನಿಂತ್ಕೊಂಡು ಕಂಗನಾ ರನೌತ್ ತನ್ನ ಗುರುಗಳಾದಂತಹ ಸಾವರ್ಕರ್ನ ಪಕ್ಕಾ ಶಿಷ್ಯೆಯ ರೀತಿಯಲ್ಲಿ ಕ್ಷಮೆ ಕೇಳಿ ನನ್ನನ್ನು ಬಿಟ್ಬಿಡಿ, ಈ ಕೇಸಿಂದ ನನಗೆ ಬಿಡುಗಡೆ ಕೊಡಿ, ನಂದು ತಪ್ಪಾಯ್ತು. ಸಾವರ್ಕರ್ ಯಾಕೆ ನಿಮಗೆ ಗೊತ್ತಿದೆ, ಸಾವರ್ಕರ್ ಯಾಕೆ ಅಂತ. ಬ್ರಿಟಿಷರ ಗುಲಾಮಗಿರಿ ಮಾಡೋದಕ್ಕೂ ಸಿದ್ಧ ನಾನು, ಆದರೆ ಈ ಜೈಲು ವಾಸವನ್ನು ಅನುಭವಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಪ್ರಾಣ ಭಿಕ್ಷೆ ಕೊಡಿ ಅಂತ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರಗಳ ಮೇಲೆ ಕ್ಷಮಾಪಣಾ ಪತ್ರ ಬರೆದು ಅವರಿಂದ ಕ್ಷಮಾಪಣೆ ಪಡೆದು ಅವರು ಹಾಕಿದ ಎಲ್ಲ ನಿಬಂಧನೆಗಳು ಷರತ್ತುಗಳಿಗೆ ಒಪ್ಪಿ ಮುಂದೆಂದೂ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಪಾಲ್ಗೊಳ್ಳೋದಿಲ್ಲ ಅಂತ ಮಾತು ಕೊಟ್ಟು ಬಿಡುಗಡೆಯಾಗಿ ಬಂದು ಜೀವನ ನಡೆಸೋದಕ್ಕೆ, ಅನ್ನ ತಿನ್ನೋದಕ್ಕೆ ಬ್ರಿಟಿಷರಿಂದ ಪೆನ್ಷನ್ ಪಡಿತಾ ಇದ್ದಂತಹ ವ್ಯಕ್ತಿ ಸಾವರ್ಕರ್.
ಆ ಸಾವರ್ಕರ್ ಅನುಯಾಯಿಗಳು ಇವರೆಲ್ಲ ಅವರ ಸಂತತಿಯ ರೀತಿಯಲ್ಲಿ ಬಂದಿರುವಂತಹವರು ಕಂಗನಾ ರನೌತ್. ಹಾಗಾಗಿ ತನ್ನ ಗುರು ಅಥವಾ ತನ್ನ ತಂದೆ ಸಮಾನರಾದ ಸಾವರ್ಕರ್ ಹಾದಿಯಲ್ಲೇ ಕೋರ್ಟ್ ಅಲ್ಲಿ ನಿಂತ್ಕೊಂಡು ಕ್ಷಮೆ ಕೇಳಿದ್ದಾರೆ. ಇಷ್ಟಕ್ಕೂ ಆ ವೃದ್ಧ ಮಹಿಳೆ ಇನ್ನೂ ಇದ್ದಾರೆ, ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಕೋರ್ಟ್ಗೆ ಬಂದಿರಲಿಲ್ಲ. ಆದರೆ ಆ ವೃದ್ಧ ಮಹಿಳೆಯ, ರೈತ ಮಹಿಳೆಯ ಗಂಡ ಬಂದಿದ್ರು. ಆ ಗಂಡನ ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳಿರೋದು ಕಂಗನಾ ರನೌತ್ ಕೇಸಿಂದ ಬಿಡುಗಡೆ ಆಗೋದಕ್ಕೆ. ಕಂಗನಾ ರನೌತ್ ಇದೇನು ಮೊದಲನೇ ಸಾವರ್ಕರ್ ಇದಲ್ಲ, ಕ್ರಮ ಅಲ್ಲ, ಕ್ರಿಯೆ ಅಲ್ಲ. ಈ ಹಿಂದೆ ಜಾವೇದ್ ಅಖ್ತರ್, ಪ್ರಖ್ಯಾತ ಕವಿ ಜಾವೇದ್ ಅಖ್ತರ್ ಬಗ್ಗೆಯೂ ಸಹ ಕೆಟ್ಟ ಕೊಳಕ ಮಾತುಗಳನ್ನು ಆಡಿದ್ರು. ಅವರು ಸಹ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಜಾವೇದ್ ಅಖ್ತರ್ಗೂ ಸಹ ಕ್ಷಮೆ ಕೇಳಿ, ನಾನು ನಿಮ್ಮ ಅಭಿಮಾನಿ, ನನ್ನ ಸಿನಿಮಾಗೆ ನೀವು ಹಾಡು ಬರ್ಕೊಡಿ ಅಂತೆಲ್ಲ ಕೇಳಿ, ನಾನು ಕ್ಷಮೆ ಕೇಳ್ತೀನಿ ನನ್ನ ಮಾತುಗಳಿಗೆ, ನನ್ನನ್ನು ಬಿಟ್ಟುಬಿಡಿ ಅಂತೆಲ್ಲ ಕೇಳೋದು. ಇನ್ನೊಂದು ವಿಚಾರದಲ್ಲಿ ಜಸ್ಟ್ ಮಿಸ್, ರಾಹುಲ್ ಗಾಂಧಿ ಮನಸ್ಸು ಮಾಡಿದ್ರೆ ಕಂಗನಾ ರನೌತ್ಗೆ ಇನ್ನೂ ಒಂದಷ್ಟು ಬಿದ್ದಿರೋವು ಕೇಸುಗಳು. ರಾಹುಲ್ ಗಾಂಧಿಯನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದಿದ್ದು ಇದೇ ಕಂಗನಾ ರನೌತ್. ಬಟ್ ರಾಹುಲ್ ಗಾಂಧಿ ಕೇಸ್ ಹಾಕ್ಲಿಲ್ಲ. ಹಾಕಿದ್ದಿದ್ರೆ ಇನ್ನೊಂದು ಕ್ಷಮಾಪಣೆ, ಇನ್ನೊಂದು ಸಾವರ್ಕರ್ ಕ್ರಿಯೆ ಆಗಿರೋದು. ಬಟ್ ಅದು ಕೇಸ್ ಬಿತ್ತಿರ್ಲಿಲ್ಲ. ಹೇಗೋ ಒಟ್ನಲ್ಲಿ ತಾವು ಬಿಜೆಪಿ, ಸಂಘ ಪರಿವಾರ, ನಮ್ಮ ಯೋಗ್ಯತೆ ಏನು ಅಂದ್ರೆ ಬಾಯಿಗೆ ಬಂದದ್ದನ್ನು ಒದರ್ತೀವಿ, ಆ ನಂತರ ಕಾಲಿಗೆ ಬೀಳ್ತೀವಿ, ಕ್ಷಮೆ ಕೇಳ್ತೀವಿ. ನಮಗೆ ಇದರಲ್ಲಿ ಯಾವ ಸಂಕೋಚನೂ ಇರಲ್ಲ. ನಮ್ಮ ಜನ್ಮಗಳೇ ಅಷ್ಟು, ನಾವು ಬದುಕಿರೋದೇ ಹಾಗೆ, ನಮ್ಮ ಇತಿಹಾಸನೇ ಅಂತದ್ದು ಅಂತ ಮತ್ತೆ ಸಾಬೀತು ಮಾಡಿರುವಂತಹದಕ್ಕೆ ಬಿಜೆಪಿಯ ಎಂಪಿ ಆಗಿರುವಂತಹ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಎಂಪಿ ಕಂಗನಾ ರನೌತ್ ಕೋಮು ದ್ವೇಷದ ಸಿನಿಮಾಗಳನ್ನು ಮಾಡಿ ಬರ್ಬಾದಾಗಿ, ಸಾಲಗಾರ ಆಗಿ, ಸಾಲ ಕಟ್ಟಕ್ಕಾಗದೆ ಒದ್ದಾಡ್ತಿರುವಂತಹ ಕಂಗನಾ ರನೌತ್ ಇವತ್ತು ಬಟಿಂಡಾ ಕೋರ್ಟ್ ಅಲ್ಲಿ ನಿಂತ್ಕೊಂಡು ಕ್ಷಮೆ ಕೇಳುವ ಪರಿಸ್ಥಿತಿ ಬಂತು. ಕ್ಷಮೆ ಕೇಳಿದ್ದಾರೆ. ಈ ಹಿಂದೆ ಜಾವೇದ್ ಅಖ್ತರ್ಗೆ, ಈಗ ರೈತ ಮಹಿಳೆಗೆ. ಅಷ್ಟೇ. ಇದಿಷ್ಟು ಕಂಗನಾ ರನೌತ್ ಕ್ಷಮಾಪಣೆ ಕುರಿತಾಗಿ ನಮಗೆ ಬಂದಿರುವಂತಹ ಮಾಹಿತಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.